ಸ್ನೇಹಿತರೆ ನಮಸ್ಕಾರ. ಮತ್ತೆ ಧರ್ಮಸ್ಥಳದ ಬುರುಡೆ ಪ್ರಕರಣ ಈಗ ಮುನ್ನೆಲೆಗೆ ಬಂದಿದೆ. ತನಿಖೆ ನಡೆಸಬೇಕು ಅಂತ ಹೇಳಿಬಿಟ್ಟು ಮುಂದೆ ಬಂದಿದ್ದಂಥ ಚಿನ್ನಯ್ಯನೇ ಈಗ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಿದ್ದು ಹಳೆ ವಿಚಾರ. ಆದರೆ ಧರ್ಮಸ್ಥಳದ ವಿರುದ್ಧ ಹೇಗೆಲ್ಲ ಷಡ್ಯಂತ್ರವನ್ನು ಹೆಣೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಸ್ಫೋಟಕ ವಿಚಾರಗಳನ್ನು ಚಿನ್ನಯ್ಯ ಅರ್ಜಿಯಲ್ಲಿ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಂತಹ ಆರೋಪಗಳನ್ನೆಲ್ಲ ಮಾಡಿದಲ್ಲದೆ ನನಗೊಬ್ಬನಿಗೆ ಯಾಕ್ರಿ ಜೈಲು ಶಿಕ್ಷೆ, ಉಳಿದವರ ವಿರುದ್ಧ ಯಾಕ್ರಿ ಕ್ರಮ ಇಲ್ಲ ಅಂತೇಳ್ಬಿಟ್ಟು ಈಗ ಪ್ರಶ್ನೆಯನ್ನು ಎತ್ತಿದ್ದಾನೆ. ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾನೆ. ಹೈಕೋರ್ಟು SITಯನ್ನು ಕೂಡ ಈಗಾಗಲೇ ಪ್ರಶ್ನೆ ಮಾಡಿದೆ. ಹಾಗಾದರೆ ಈ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಮತ್ತು ಸ್ಫೋಟಕ ತಿರುವನ್ನು ಪಡೆದುಕೊಳ್ತಿರುವಂಥದ್ದು ಒಂದಷ್ಟು ಜನರಿಗೆ ಆತಂಕ ಹೆಚ್ಚಾಗಿದೆ. ಯಾಕೆ, ಏನಿದು ಪ್ರಕರಣ, ಏನಿದರ ಹಿನ್ನೆಲೆ, ಈಗೇನು ಹೊಸ ತಿರುವನ್ನು ಪಡೆದುಕೊಳ್ತು ಒಂದು ಸಲ ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಇಡೀ ದೇಶದಾದ್ಯಂತ ಭಾರಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದಂತಹ ಧರ್ಮಸ್ಥಳದ ಬುರುಡೆ ಪ್ರಕರಣ ಒಂದಷ್ಟು ದಿನಗಳ ನಂತರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ಮುನ್ನೆಲೆಗೆ ಬಂದಿರುವಂಥದ್ದು ಒಂದು ತಿರುವಿನ ಜೊತೆಗೆ, ಒಂದು ಟ್ವಿಸ್ಟ್ನ ಜೊತೆಗೆ ಮುನ್ನೆಲೆಗೆ ಬಂದಿದೆ. ಇಡೀ ದೇಶವೇ ಈ ಧರ್ಮಸ್ಥಳದ ಬುರುಡೆ ಪ್ರಕರಣವನ್ನು ಅತ್ಯಂತ ರೋಚಕವಾಗಿ ನೋಡ್ತಾ ಇದೆ. ಆರಂಭದಿಂದ ಇಲ್ಲಿವರೆಗೂ ಕೂಡ ಏನೇನು ಆಗ್ತಿದೆ, ಏನೇನು ಆಯಿತು ಮತ್ತು ಧರ್ಮಸ್ಥಳದ ಪವಿತ್ರ ಮಣ್ಣಿನ ಸುತ್ತಮುತ್ತ ನಡೆದಂತಹ ಬೇರೆ ಬೇರೆ ಘಟನಾವಳಿಗಳಿಗೇನು, ಇಲ್ಲಿ ಧರ್ಮಸ್ಥಳ ಅನ್ನುವಂತಹ ಪುಣ್ಯಕ್ಷೇತ್ರದ ವಿರುದ್ಧ ನಡಿಬೇಕಾದಂತಹ ಕೆಲವೊಂದಷ್ಟು ಷಡ್ಯಂತ್ರಗಳು ದೇವರೇ ತಪ್ಪಿಸಿದ್ರ ಅಥವಾ ಅಲ್ಲಿ ನಿಜವಾಗ್ಲೂ ಕೂಡ ಈ ರೀತಿ ಆಗೇ ಇಲ್ವಾ, ಆಗಿದೆಯಾ, ಹೀಗೆ ಈ ಪ್ರಶ್ನೆಗಳಿದಾವಲ್ಲ, ಈ ಯಾವ ಪ್ರಶ್ನೆಗೂ ಕೂಡ ಸದ್ಯಕ್ಕಂತೂ ಉತ್ತರ ಸಿಕ್ಕಿಲ್ಲ, ಸಿಗೋದು ಕೂಡ ಇಲ್ವೇನೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಈ ಪ್ರಕರಣ ಮತ್ತೊಂದು ತಿರುವನ್ನು ಪಡೆದಿದೆ ಅನ್ನೋದು ಮಾತ್ರ ವಾಸ್ತವ. ಧರ್ಮಸ್ಥಳದ ಬುರುಡೆ ಪ್ರಕರಣದ ಈ ತನಿಖೆಯನ್ನು ನಡೀತಿದೆ. ಇದಕ್ಕೆ ಸಂಬಂಧಿಸಿದಂತೆ SITಯ ತನಿಖಾ ವರದಿ ಸಲ್ಲಿಕೆ ಕೋರಿ ಸ್ವತಃ ಚಿನ್ನಯ್ಯ ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಚಿನ್ನಯ್ಯ ಅಂತ ಹೇಳಿದ್ರೆ ಯಾರು ಅಂತೇಳಿ ಬಹುಶಃ ನಿಮಗೆ ಈಗ ಗೊತ್ತಾಗದೇ ಇದ್ದರೆ, ಜಸ್ಟು ಬುರುಡೆ ಮ್ಯಾನ್ ಅಂತೇಳ್ಬಿಟ್ಟು ನಾವೆಲ್ಲ ಹೇಳ್ತಿದ್ವಲ್ಲ, ಅವತ್ತು ಈ ಬುರುಡೆ ನಾನು ಅಲ್ಲಿ ಹೂತಾಕಿದ್ದೀನಿ, ಇಲ್ಲಿ ಹೂತಾಕಿದ್ದೀನಿ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಬಂದು ಕಥೆಯನ್ನು ಹೇಳಿ ಪೊಲೀಸರಿಂದ ಹುಡುಕಿಸಿ ಎಲ್ಲದೂ ಕೂಡ ಮಾಡ್ದಲ್ವಾ, ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಈ ಚಿನ್ನಯ್ಯನೇ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅಲ್ಲದೆ ಈ ಅರ್ಜಿಯಲ್ಲಿ ಮತ್ತಷ್ಟು ಗುರುತರ ಆರೋಪಗಳನ್ನು ಕೂಡ ಚಿನ್ನಯ್ಯ ಮಾಡಿದ್ದಾನೆ ಅನ್ನೋದನ್ನು ಗಮನಿಸಬೇಕು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಬಹುಶಃ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಈ ಅರ್ಜಿಗೆ ಸಂಬಂಧಪಟ್ಟಂತೆ ಅಥವಾ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೂ SITಗೆ ಹೈಕೋರ್ಟು ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಯಾಕೆ ನೋಟಿಸ್ ಕೊಟ್ಟಿದೆ, ಯಾಕೆಂತ ಹೇಳಿದ್ರೆ ತನಿಖೆಯ ಸ್ಥಿತಿಗತಿಯನ್ನು ಕೋರಿ ಈಗಾಗಲೇ ಒಂದು ಮಾಹಿತಿಯನ್ನು ಕೊಡುವಂತೆ SITಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಚಿನ್ನಯ್ಯನ ರಿಟ್ ಅರ್ಜಿ ವಿಚಾರಣೆಯನ್ನು ಜೂನ್ 29ಕ್ಕೆ ಕರ್ನಾಟಕದ ಹೈಕೋರ್ಟ್ ಮುಂದೂಡಿಕೆಯನ್ನು ಮಾಡಿದೆ. ಹಾಗಾದರೆ ಚಿನ್ನಯ್ಯ ಏನಂತೇಳಿ ಮನವಿ ಮಾಡಿದ್ದ ಅಂತೇಳಿ ನೋಡೋದಾದರೆ, ನಿಜವಾದಂಥ ಆರೋಪಿಗಳನ್ನು ಹೆಸರಿಸಿದ್ರೂ ಕೂಡ SIT ಕ್ರಮವನ್ನು ಕೈಗೊಂಡಿಲ್ಲ, ಪ್ರಾಥಮಿಕ ವರದಿಯಲ್ಲಿರುವಂತಹ ವಿಚಾರಗಳನ್ನು ಸರಿಯಾಗಿ ತನಿಖೆ ನಡೆಸಿಲ್ಲ, FIR ಸಂಖ್ಯೆ 39/2025 ತನಿಖೆ SIT ಪೂರ್ಣಗೊಳಿಸಿಲ್ಲ. ಹೀಗಾಗಿ SIT ಹಾಗೂ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಚಿನ್ನಯ್ಯ ಕೋರಿರುವಂಥದ್ದು. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸಮೀರ್ MD, ಜಯಂತ್, ಅಜಯ್ ಅಂಚನ್ ಹೀಗೆ ಹಲವರ ವಿರುದ್ಧ ಷಡ್ಯಂತ್ರದ ಬಗ್ಗೆ ತಿಳಿಸಿದ್ದೆ. ಅದರಲ್ಲಿ ನನ್ನನ್ನು ಬಳಸಿಕೊಂಡಿದ್ರು ಅಂತಲೂ ಕೂಡ ಹೇಳಿದ್ದೆ. ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದರೂ ಕೂಡ ಪೊಲೀಸರು ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋ ರೀತಿಯಲ್ಲಿ ರಿಟ್ ಅರ್ಜಿಯನ್ನು ಚಿನ್ನಯ್ಯ ಸಲ್ಲಿಸಿದ್ದಾನೆ. ಹಾಗಾದರೆ ಇಲ್ಲಿ ಏನು, ಈ ಚಿನ್ನಯ್ಯನ ಆರೋಪ ಏನು, ಚಿನ್ನಯ್ಯನ ಬೇಸರಕ್ಕೆ ಕಾರಣ ಏನು ಹೇಳ್ತೀನಿ ನೋಡಿ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನೂರಾರು ಮಹಿಳೆಯರನ್ನು ಅನಧಿಕೃತವಾಗಿ ಅವರ ಹೆಣವನ್ನು ಹೂತು ಹಾಕಲಾಗಿದೆ ಅನ್ನುವಂತಹ ಆರೋಪವನ್ನು ಚಿನ್ನಯ್ಯ ಈ ಹಿಂದೆ ಮಾಡಿದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಚಿನ್ನಯ್ಯ ತೋರಿಸಿದಂಥ ಜಾಗದಲ್ಲಿ ಆ ದೇಹಗಳನ್ನು ಹುಡುಕುವಂತಹ ಪ್ರಕ್ರಿಯೆಯನ್ನು ಮಾಡಿದ್ರು. ಆದರೆ ಚಿನ್ನಯ್ಯ ತೋರಿಸಿದಂಥ ಜಾಗಗಳಲ್ಲಿ ಯಾವುದೇ ಅವಶೇಷ ಸಿಗದೇ ಇದ್ದಾಗ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿ ಬಳಿಕ ಬಿಡುಗಡೆ ಕೂಡ ಮಾಡಲಾಗಿತ್ತು. ನಂತರ ಚಿನ್ನಯ್ಯ ಇತರರ ಮೇಲೆ, ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನು ಮಾಡಿ ತನ್ನಲ್ಲಿ ಸುಳ್ಳನ್ನು ಹೇಳಿಸಿದರು ಅಂಥೇಳಿ ಆರೋಪಿಸಿದ್ದ. ಬಳಿಕ ಶೋಧ ಕಾರ್ಯವೂ ಕೂಡ ನಿಂತು ಹೋಗಿ ವರದಿಯೂ ಕೂಡ ಹೊರ ಬರಲೇ ಇಲ್ಲ. ಹೀಗಾಗಿ ಜೈಲಲ್ಲಿರುವಂಥ ಚಿನ್ನಯ್ಯ ತನಿಖಾ ವರದಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ.
ಇಲ್ಲಿ ಆರಂಭದಲ್ಲಿ ಚಿನ್ನಯ್ಯ ಮುಖ ಮರಚಿ ಆತನನ್ನು ಮಾಸ್ಕ್ ಮ್ಯಾನ್ ಅಂತೇಳಿ ಗುರುತಿಸಲಾಗಿತ್ತು. ಆದರೆ ಮಾಸ್ಕ್ ಮ್ಯಾನ್ ಈ ಮಾಸ್ಕ್ನ ಒಳಗಡೆ ಹೆಡ್ಫೋನ್ ಇತ್ತು. ನನಗೆ ಹಾಕಿದ್ದಂಥ ಮಾಸ್ಕ್ನ ಒಳಗಡೆ ಹೆಡ್ಫೋನ್ ಹಾಕ್ಕೊಂಡು ಅದರಲ್ಲಿ ಏನು ಮಾತನಾಡಬೇಕು ಅಂತೇಳಿ ಹೇಳಿಕೊಡಲಾಗ್ತಿತ್ತು ಅನ್ನುವಂತಹ ಸ್ಫೋಟಕ ವಿಚಾರವನ್ನು ಕೂಡ ಈಗ ಬಹಿರಂಗಪಡಿಸಿದ್ದಾರೆ. ಯೂಟ್ಯೂಬರ್ಗಳು ಹೆಡ್ಫೋನ್ನಲ್ಲಿ ಹೇಳಿದಂಥ ಸತ್ಯಗಳನ್ನೇ SITಗೆ ತೋರಿಸಿದ್ದೇನೆ. ತಮಗೆ ಬೇಕಾದಂತೆ ಯೂಟ್ಯೂಬರ್ಗಳು 30-35 ಸ್ಥಳಗಳ ವಿಡಿಯೋವನ್ನು ಮಾಡಿಕೊಂಡಿದ್ದರು. ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳು ಕೂಡ ಭಾಗಿಯಾಗಿದ್ದರು ಅಂಥೇಳಿ ಈ ಆರೋಪವನ್ನು ಮಾಡಿದ್ದಾನೆ. ಇನ್ನು ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಬಜೆಟ್ 200 ಕೋಟಿ ರೂಪಾಯಿ ಅಂತಲೂ ಕೂಡ ಅಂದಾಜಿಸಲಾಗಿತ್ತು. ಮೈಶೆಟ್ಟಿ ತಿಮ್ಮರೋಡಿ ಚಿನ್ನಯ್ಯನಿಗೆ 50 ಲಕ್ಷ ಕೊಡುವಂಥ ಆಮಿಷವನ್ನು ಒಡ್ಡಿದ್ರು ಅಂಥೇಳಿ ಅರ್ಜಿಯಲ್ಲಿ ತಿಳಿಸಿದ್ದಾನೆ. ಇದ್ಯಾವುದು ಕೂಡ ನಾನು ಹೇಳ್ತಾ ಇರೋದಲ್ಲ ಅಥವಾ ನಮಗೆ ವೈಯಕ್ತಿಕವಾಗಿ ಯಾರೋ ಹೇಳಿರುವಂಥ ಮಾಹಿತಿ ಅಲ್ಲ. ಚಿನ್ನಯ್ಯ ಏನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ ನೋಡಿ, ಅದು ಮಾಹಿತಿ ಇದು. ಇನ್ನು ಷಡ್ಯಂತ್ರಕ್ಕೆ ಕೇರಳದಿಂದ ಹಣ ಸಂದಾಯ ಆಗಿದೆ. ಚಿತ್ರದುರ್ಗದ ರಮಾ ನಾಗರಾಜ್ ಅನ್ನೋರು ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಚಿನ್ನಯ್ಯ ಸ್ಫೋಟಕ ಮಾಹಿತಿಯನ್ನು ಅರ್ಜಿಯಲ್ಲೇ ತಿಳಿಸಿದ್ದಾನೆ. ಇನ್ನು ಧರ್ಮಾಧಿಕಾರಿಗಳ ವಿರುದ್ಧ ಸುಳ್ಳು ಹೇಳೋದಕ್ಕೆ ಆತ್ಮಸಾಕ್ಷಿ ಒಪ್ಪದೇ ಇದ್ದಾಗ ತಿಮ್ಮರೋಡಿ ಚಾಕುವಿನಿಂದ ಇರಿಯೋದಕ್ಕೂ ಕೂಡ ಬಂದರು. ನಾನು ಬೇಸತ್ತು ಜೀವವನ್ನು ತೆಕ್ಕೊಳ್ಳೋಕ್ಕೂ ಕೂಡ ಮುಂದಾಗಿದ್ದೆ ಅಂತಲೂ ಕೂಡ ಉಲ್ಲೇಖ ಮಾಡಿದ್ದೆ. ಇದ್ರ ಜೊತೆಗೆ SIT ಅಧಿಕಾರಿಗಳ ಮುಂದೆ ಹೇಳಿದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಅಂತೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. 2025 ಡಿಸೆಂಬರ್ನಲ್ಲಿಯೇ ಈ ದೂರನ್ನು ಕೊಟ್ಟಿದ್ದರೂ ಕೂಡ ಉಳಿದವರ ಮೇಲೆ ಏನೂ ಕೂಡ ಆ್ಯಕ್ಷನ್ ಆಗಲಿಲ್ಲ. ಕೇವಲ ನನ್ನ ಬಗ್ಗೆ ಮಾತ್ರ ಆ್ಯಕ್ಷನ್ನು ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಚಿನ್ನಯ್ಯನ ಈ ಬೇಸರಕ್ಕೆ ಕಾರಣವೇ ಇಷ್ಟು, ಬೇರೆ ಏನೂ ಕೂಡ ಇಲ್ಲ. ಏನು ಅಂತ ಹೇಳಿದ್ರೆ, ಇಲ್ಲಿ ನಾನು ಶಿಕ್ಷೆಯನ್ನು ಅನುಭವಿಸ್ತಿದ್ದೀನಿ ಅಥವಾ ಈ ಎಲ್ಲ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದೀನಿ, ಕರೆಕ್ಟ್. ಬಟ್ಟು ಈ ಪ್ರಕರಣದ ಪ್ರಮುಖ ರೂವಾರಿಗಳೇನಿದ್ದಾರೆ ನೋಡಿ, ಅವರು ಆರಾಮಾಗಿದ್ದಾರೆ. ನೀವು ಅವ್ರ ವಿರುದ್ಧ ಯಾಕೆ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ, ಅವ್ರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಒಂದನೇ ಪ್ರಶ್ನೆ. ಇನ್ನು ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬಂದಿದೆ. ಒಂದು ಆಡಿಯೋದಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಇದೆ. ಆ ಪ್ರಕಾಶ್ ರಾಜ್ ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ನಟ ಪ್ರಕಾಶ್ ರಾಜೋ ಅಥವಾ ಬೇರೆ ಯಾರಾದರೂ ಪ್ರಕಾಶ್ ರಾಜೋ ಗೊತ್ತಿಲ್ಲ. ಅಧಿಕೃತವಾಗಿ ಅದರ ತನಿಖೆ ನಡೆಸಿ ಅದು ಕೂಡ ಹೊರಗಡೆ ಬರಬೇಕು. ಬಟ್ ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪ್ರೀ ಪ್ಲಾನ್ಡ್ ಅನ್ನೋ ರೀತಿಯಲ್ಲಿ ನಡೆದಿತ್ತು ಅಂತೇಳ್ಬಿಟ್ಟು ಚಿನ್ನಯ್ಯ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಮತ್ತು ಚಿನ್ನಯ್ಯ ತೆಗೆದುಕೊಂಡಂಥ ರಿಸ್ಕ್ ಎಂಥದ್ದು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಹೀಗಿದ್ದರೂ ಕೂಡ ಚಿನ್ನಯ್ಯ ಇಷ್ಟು ದೊಡ್ಡ ರಿಸ್ಕನ್ನು ತೆಗೆದುಕೊಂಡಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಕೂಡ ಈಗ ಚಿನ್ನಯ್ಯ ತನ್ನ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಹೈಕೋರ್ಟ್ ಕೂಡ ಈಗಾಗಲೇ ವರದಿಯನ್ನು ಕೇಳಿದೆ, ಏನೇನು ಆಗಿದೆ ಇಲ್ಲಿವರೆಗೆ, ಯಾಕೆ ನೀವು ಅವ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದೆ. ಜೂನ್ 29ಕ್ಕೆ ಇದರ ವಿಚಾರಣೆ ಮತ್ತೆ ನಡೀತದೆ. ಬಹುಶಃ ಅವತ್ತಿಗೆ ಸರ್ಕಾರ ಮತ್ತು SIT ಕಡೆಯಿಂದಲೂ ಕೂಡ ಒಂದು ಉತ್ತರವನ್ನು ನಿರೀಕ್ಷೆ ಮಾಡಬಹುದು. ಒಂದು ವಿಚಾರ. ಇನ್ನು ಈ ಮಾಸ್ಕ್ ಮ್ಯಾನು ಈಗೇನು ಪ್ರಶ್ನೆಯನ್ನು ಎತ್ತಿದ ನೋಡಿ, ಈ ಪ್ರಶ್ನೆಗೆ ಒಂದಷ್ಟು ಬೇರೆ ಬೇರೆ ತಿರುವುಗಳು ಕೂಡ ಪಡಿಕೊಂಡು ಹೋಗ್ತಾ ಇದ್ದಾವೆ. ಅಂದರೆ ಇಲ್ಲಿ ದುಡ್ಡಿನ ವಿಚಾರ ಬಂದಿರೋದಾಗಿರ್ಬೋದು, ಆಮಿಷದ ವಿಚಾರ ಬಂದಿರೋದಾಗಿರ್ಬೋದು, ಯೂಟ್ಯೂಬರ್ಸ್ ವಿಚಾರ ಏನು ಬಂದಿರೋದಾಗಿರ್ಬೋದು, ಆಮೇಲೆ ಸುಳ್ಳು ಹೇಳಲ್ಲ ಅಂದಾಗ ಹಲ್ಲೆ ವಿಚಾರ ಬಂದಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ಈಗ ಹೊಸ ಹೊಸ ತಿರುವುಗಳನ್ನು ಪಡ್ಕೊಂಡು ಹೋಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗುತ್ತೆ. ಆಗ ಈ ವಿಚಾರದ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಸಿಗಲಿದೆ ಅನ್ನೋದು ಮಾತ್ರ ವಾಸ್ತವ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಚಿನ್ನಯ್ಯ ಈಗ ಸಲ್ಲಿಸಿರುವಂಥ ಅರ್ಜಿ ಮತ್ತು ಪ್ರಕರಣ ಪಡೆದುಕೊಂಡಂಥ ತಿರುವು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.